ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನೇನು ಕೆಲವೇ ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತಿರೋದು. 26ನೇ ತಾರೀಕು ಫ್ರೀ ಕ್ಲಾಸಸ್ ಇರೋದು. ಈ ಡೇಟ್ನ ಒಂದು ರೀತಿ ಮಾರ್ಕ್ ಮಾಡ್ಕೊಂಡೆ ಇಟ್ಕೊಬೋದು ನೀವು. 26ಕ್ಕೆ ಫ್ರೀ ಕ್ಲಾಸ್ ಇದೆ ಆ್ಯಂಡ್ ಡಿಸೆಂಬರ್ 1ನೇ ತಾರೀಕಿಂದ ಕ್ಲಾಸಸ್ ಶುರು ಆಗುತ್ತೆ. 15 ದಿನದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಮನೇಲಿ ಕೂತು 7,000 ರೂಪಾಯಿಗೆ ನಿಮ್ಮ ಮೊಬೈಲ್ ಆ್ಯಪಲ್ಲಿ. ಕೆಲವ್ರು ಅನ್ಕೋತೀರಾ ಅಲ್ಲಿಗೆ ಬರೋಕ್ಕಾಗಲ್ಲ, ಇಲ್ಲಿಗೆ ಬರೋಕ್ಕಾಗಲ್ಲ ಗುರುಗಳೇ ಅಂತೆಲ್ಲ ಹೇಳ್ತೀರಾ. ನೀವು ಎಲ್ಲಿಗೂ ಬರೋ ಅವಶ್ಯಕತೆ ಇರಲ್ಲ. ನಿಮ್ಮ ಮನೇಲೇ ಕೂತು ನೀವು ಒಬ್ಬರೇ ಅಂತಲ್ಲ, ನಿಮ್ಮ ಫ್ಯಾಮಿಲಿ ನೀವು ಎಷ್ಟು ಜನ ಇದ್ದೀರೋ ಎಲ್ಲರೂ ಸಮೇತ ಒಟ್ಟಿಗೆ ಕೂತು ಕಲಿಬೋದು. ತುಂಬ ಈಸಿ ವೇಯಲ್ಲಿ. ಕಷ್ಟ ಆಗುತ್ತೆ ಇದು ನಮಗೆ ಕಲಿಯೋಕ್ಕೆ, ನಮಗೆ ಬರಲ್ಲ, ನಾವು ಓದಿಲ್ಲ, ಆ ರೀತಿ ಎಲ್ಲ ಏನು ಅಂದ್ಕೊಳ್ಳೋದೇ ಬೇಡ. ತುಂಬ ಈಸಿ ವಿಚಾರದಲ್ಲಿ, ವಿಚಾರಗಳು ಕೂಡ ಈಸಿ ಇರುತ್ತೆ, ಹೇಳ್ಕೊಡೋದು ಕೂಡ ಅಷ್ಟೇ ಸರಳವಾಗಿ ಹೇಳ್ಕೊಡ್ತಾರೆ. ಯಾರು ಕಲಿಯಕ್ಕಾಗಲ್ಲ ಅಂತ ಒಂದು ಅನ್ಕೊಳ್ಳೋದೇ ವಿಚಾರನೇ ಬರಲ್ಲ, ಅಷ್ಟು ಸುಲಭ ರೀತಿಯಲ್ಲಿ ಕಲಿಬೋದು. 7,000 ರೂಪಾಯಿಗೆ ಕುಟುಂಬ ಸಮೇತದಲ್ಲಿ 15 ದಿನದಲ್ಲಿ ಕಲಿಬೋದು. ಎಷ್ಟೆಲ್ಲ ಉಪಯೋಗ ಆಗುತ್ತೆ ಇದೆ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತಾನೆ ಇದ್ದೀವಿ. ನೀವು ಸಹ ಕರೆ ಮಾಡಿದಾಗ ನಿಮಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ಕಾಲಾವಕಾಶ ತುಂಬ ಕಡಿಮೆ ಇರೋದ್ರಿಂದ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಗಳಿಗೆ ಜಾಯಿನ್ ಆಗ್ಬೋದು. ಗುರುಜಿ, ಇವತ್ತಿನ ವಿಚಾರ ಮಾತಾಡೋದಿದ್ರೆ ನಾರ್ಮಲ್ ಆಗಿ ನಾವು ನೆನೆ ಗುರುಬಲ ಬಗ್ಗೆ ಮಾತಾಡಿದ್ವಿ. ಮತ್ತೊಂದು ಹೆಚ್ಚಾಗಿ ಹೇಳೋದು ಅಂದ್ರೆ ನಿಮಗೆ ಶನಿ ಕಾಟ ಇದೆ, ಶನಿ ದೃಷ್ಟಿ ಬಿದ್ದಿದೆ ಅಂತ ಹೇಳಿ. ಸೊ ಈ ಶನಿ ದೃಷ್ಟಿ ಯಾಕೆ ಬರುತ್ತೆ, ಯಾವಾಗ ಬರುತ್ತೆ, ಆ್ಯಂಡ್ ಶನಿ ಅಂದ್ರೆ ಬರೀ ಕೆಟ್ಟದ್ ಮಾಡೋದಷ್ಟೇನಾ ಅಥವಾ ಒಳ್ಳೇದು ಮಾಡ್ತಾರಾ, ಹೇಗೆ ಅಂತ? ಕರೆಕ್ಟ್ ಹೇಳಿದ್ದು. ಶಾಸ್ತ್ರದಲ್ಲಿ ಶನಿಗೆ ಒಳ್ಳೆಯದಕ್ಕಿಂತ ಕೆಟ್ಟದ್ದು ಹೇಳಿದ್ದೇ ಜಾಸ್ತಿ ಇದೆ. ಯಾಕೆ ಅಂತಂದರೆ ಖಗೋಳಶಾಸ್ತ್ರದಲ್ಲಿ ಶನಿ ಭಾಳ ದೂರ ಇದ್ದಾನೆ. 150 ಕೋಟಿ ಕಿಲೋಮೀಟರ್ ಸೂರ್ಯನಿಂದ. 150 ಕೋಟಿ ಕಿಲೋಮೀಟರ್, ಒಂದಲ್ಲ ಎರಡಲ್ಲ. ಸೂರ್ಯನಿಂದ ನಾವೇನಾದ್ರು ಏರೋಪ್ಲೇನೋ ಅಥವಾ ಯಾವ್ದಾದ್ರು ಫ್ಲೈಟ್ ತೊಗೊಂಡು ಹೋದರೆ, ಸೂರ್ಯನಿಂದ ಸ್ಟಾರ್ಟ್ ಮಾಡಿದ್ರೆ 150 ಕೋಟಿ ಹೆಚ್ಚು ಕಮ್ಮಿ. ಭೂಮಿಯಿಂದ ಹೋಗ್ಬೇಕಾದ್ರೆ ಶನಿನ ಗ್ರಹಕ್ಕೆ ಹೋಗ್ಬೇಕು ಅಂದರೆ 135 ಕೋಟಿ. 135 ಕೋಟಿ ಕಿಲೋಮೀಟರ್ ಅಂದರೆ ಸುಮ್ಮನೆ ಊಹೆ ಮಾಡಿ ಎಷ್ಟು ದೂರ ಇದೆ ಅಂತ. ಇಲ್ಲಿಂದನೇ ಅಷ್ಟು ದೂರ ಇರ್ತಕ್ಕಂಥ ಗ್ರಹ ಸೂರ್ಯನ ಪ್ರದಕ್ಷಿಣೆ ಮಾಡಬೇಕು ಅಂತಂದಾಗ ಒಂದು ರೌಂಡು 30 ವರ್ಷ ತಗೊಳ್ತಾನೆ. 30 ವರ್ಷ, 30 ಇಯರ್ಸ್. ಇಷ್ಟು ಟೈಮು ಅದೊಂದೇ ಗ್ರಹ ತಗೊಳ್ಳೋದು. ಅಷ್ಟು ಟೈಮ್ ತಗೊಳ್ಳೋದ್ರಿಂದ ಅದು ಮಂದ ಅಂತ ಫಸ್ಟ್ ಹೇಳಿದ್ದಾರೆ. ಮಂದ ಅಂದರೆ ಸ್ಲೋ. ಆ್ಯಕ್ಚುಲಿ ಸ್ಲೋ ಅಲ್ವೇ ಅಲ್ಲ ಅದು. ಹಂಗೆ ಹೋದ್ರೆ ಅದು ಬುಧನ್ಗಿನ ಫಾಸ್ಟು. ಅದ್ರ ಸ್ಪೀಡಲ್ಲಿ ಅದು ತಿರುಗ್ತದೆ, ಡಿಸ್ಟೆನ್ಸ್ ಕರೆಕ್ಟ್. ಅದಕ್ಕೆ ಸ್ವಲ್ಪ ಜನ ಅರ್ಥ ಮಾಡ್ಕೊಂಡಿಲ್ಲ. ಸುಮ್ಮನೆ ಮಂದ ಗ್ರಹ ಅಂತ ಹೇಳ್ಬಿಡ್ತಾರೆ, ಸ್ಲೋ ಅಂತ ಹೇಳ್ತಾ ಇದ್ದಾರೆ. ಶನಿ ಕುಂಟ ಅಂತ ಕರೀತಾರೆ. ಕಾಲ ಅವನಿಗೆ ಒಡೆದು ಬಿಟ್ಟಿದ್ದಾರೆ, ಅದಕ್ಕೆ ತೆಳ್ಕೊಂಬರ್ತಾನೆ ಅಂತಿದ್ದಾರೆ. ಒಂದು ಹೇಳ್ತೀನಿ ಕೇಳಿ. ಬುಧ 5 ಕೋಟಿ ಕಿಲೋಮೀಟರ್ ದೂರದಲ್ಲಿದ್ದಾನೆ ಸೂರ್ಯನಿಂದ. ಒಂದು ರೌಂಡ್ ಹೊಡೆಯೋಕ್ಕೆ ಹೆಚ್ಚು ಕಮ್ಮಿ ಒಂದು 90 ದಿವಸ ತಗೊಳ್ತಾನೆ, 90 ಡೇಸ್ ಹತ್ರದಲ್ಲಿರೋದ್ರಿಂದ. ಸೊ ಹಾಗೆ ನೋಡೋಕೆ ಹೋದರೆ 5 ಕೋಟಿನ ನಾವು ಮಲ್ಟಿಪ್ಲೈ ಮಾಡಿದ್ರೆ 150ರಷ್ಟು ನಾವು ಡಿವೈಡ್ ಮಾಡಿದ್ರೆ ಹೆಚ್ಚು ಕಮ್ಮಿ 5 ಅಂತ ಹಾಕ್ಕೊಂಡು ಹೋದರೆ ಹೆಚ್ಚು ಕಮ್ಮಿ ಒಂದು 30ರಷ್ಟು ಜಾಸ್ತಿ ಇದೆ. 30ರಷ್ಟು ಜಾಸ್ತಿ. 30ರಷ್ಟು ಜಾಸ್ತಿ. ಇದು 90 ಅಂತಂದರೆ 30 ವರ್ಷ ತಗೊಳ್ತಾನೆ ಅಂತಂದಾಗ ಅಲ್ಲಿ ನಮಗೆ ಹೆಚ್ಚು ಕಮ್ಮಿ ಅಷ್ಟು ದೂರದಲ್ಲಿದ್ದರೂ ಕೂಡ ಸ್ಪೀಡು, ರಿಲೇಟಿವ್ ಸ್ಪೀಡ್ ಅಂತ ನಾವು ತಗೊಂಡಾಗ ಶನಿನೇ ಸ್ಪೀಡ್ ಜಾಸ್ತಿ ಇರೋದು ಆಸ್ಟ್ರಾನಮಿಕ್ ಪ್ರಕಾರ. ಅದು ಬಿಟ್ಟಾಕಿ ಅದು ಸ್ಪೀಡ್ ಎಷ್ಟಿದೆ ಅದಂತ. ತಿರುಗೋದು ಭಾಳ ದೂರ ಆಗುತ್ತೆ, ತಿರುಗೋದು ಭಾಳ ಕಷ್ಟ ಆಗುತ್ತೆ, ಲೇಟ್ ಆಗುತ್ತೆ ಅಂಥೇಳಿ ಅದನ್ನು ಮಂದಗ್ರಹ ಅಂತ ಮಾಡಿದ್ದಾರೆ. ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟು ಟ್ರಾವೆಲಿಂಗ್ ಟೈಮ್ ತುಂಬ ನಿಧಾನಕ್ಕೆ ಹೋಗುತ್ತೆ, ದೂರ ಇರ್ತಕ್ಕಂಥದ್ದು. ಯಾವಾಗಲೂ ಸೂರ್ಯನಿಂದ ಡಿಸ್ಟೆನ್ಸ್ ಆಗಿರ್ತಕ್ಕಂಥದ್ದು ಡಿಲೇ ಜಾಸ್ತಿ ಆಗ್ತಾ ಹೋಗುತ್ತೆ. ಬುಧ ಬೇಗ, ಶುಕ್ರ ಒಂದು ಸ್ವಲ್ಪ ಲೇಟು, ಭೂಮಿ ಅದಕ್ಕಿಂತ ಲೇಟು,
ಮಂಗಳ ಅದಕ್ಕಿಂತ ಲೇಟು, ಅದೇ ಥರ ಗುರು ಅದಕ್ಕಿಂತ ಲೇಟು, ಶನಿ ಅದಕ್ಕಿಂತ ಲೇಟು ಸುತ್ತೋದ್ರಲ್ಲಿ. ಯಾಕಂದರೆ ಡಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನೇಟ್ ಟು ಟೈಮ್. ಡಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನೇಟ್ ಟು ಟೈಮ್. ಸೊ ಈ ಬೇಸಿಸ್ ಮೇಲೆ ಏನಾಗುತ್ತೆ, ಟೈಮ್ ಇನ್ಕ್ರೀಸಸ್. ಹಾಗನ್ಬಿಟ್ಟು ಶನಿ ನಮಗೆ ಎಲ್ಲನೂ ಬಂದಾಗೆಲ್ಲ ನಿಧಾನ ಕೊಡ್ತಾನೆ ಅಂತಂದರೆ, ನಿರಂತರವಾಗಿರ್ತಕ್ಕಂಥ ಕೆಲಸ ಶನಿ ದಶ ಬಂದಾಗ ನಿರಂತರವಾಗಿ ಒಂದು ಕೆಲಸಕ್ಕೆ ಸೇರಿದ್ದೀರಾ, ಶನಿ ದಶ ಬಂತು, ನಿರಂತರವಾಗಿ ಕೆಲಸ ಕೊಡ್ತಾನೆ ಇದ್ದಾನೆ ಅಂದರೆ ಅದು ಒಳ್ಳೇದಾ ಕೆಟ್ಟದ್ದಾ? ಒಳ್ಳೇದೇ ಇದೆ. ಮತ್ತೆ ಶನಿ ಬಂದರೆ ಕಷ್ಟ ಕೊಡ್ತಾನೆ, ಶನಿ ದಶ ಬಂದರೆ ಕಷ್ಟ ಕೊಡ್ತಾನೆ ಅಂತಂದರೆ, ಶನಿ ಯಾವ ಮನೇಲಿ ಕೂತ್ಕೊಳ್ತಾನೆ ಅದನ್ನು ನಿರಂತರವಾಗಿ ಕೊಡ್ತಕ್ಕಂಥ ಒಂದು ವಿಚಾರವೇ ಶನಿ ಪರಮಾತ್ಮಂದು. ಎರಡನೇ ಮನೆಯಲ್ಲಿ ಶನಿ ಕೂತ್ಕೊಂಡ್ರೆ ನಿರಂತರವಾಗಿ ನಿಮಗೆ ಊಟ ಕೊಡ್ತಾನೆ, ನಿರಂತರವಾಗಿರ್ತಕ್ಕಂಥ ಕೂಡಿರ್ತಕ್ಕಂಥ ಹಣ ಕೊಡ್ತಾನೆ, ನಿರಂತರವಾಗಿ ಒಡವೆಗಳು ಕೊಡ್ತಾನೆ. ಅರ್ಥ ಆಯ್ತಾ? ಶನಿ ನಾಲ್ಕನೇ ಮನೆಯಲ್ಲಿ ಕೂತ್ಕೊಂಡ್ರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಮನೆ ಕೊಡ್ತಾನೆ, ನಿರಂತರವಾಗಿ ಜಮೀನು ತೊಗೊಳಕ್ಕೆ, ಅವಾಗ ಮನೆಗಳು ತೊಗೊಳಕ್ಕೆ ಶನಿ ದಶ 19 ವರ್ಷ ಇದ್ದಾಗಲೂ ಕೂಡ ನಿಮಗೆ ಅದನ್ನು ಸಹಾಯ ಮಾಡ್ತಾನೆ. ನಾಲ್ಕನೇ ಮೇಲೆ ಕೂತಾಗ ಅಥವಾ ನಿರಂತರವಾಗಿ ನೀವು ಓದೋಕ್ಕೆ ಹೆಲ್ಪ್ ಮಾಡ್ತಾನೆ. ನಿರಂತರ ಶನಿ ಅಂದರೆ ನಿರಂತರ. ಈ ಕಾಂಪೌಂಡರ್ಗಳಿಗೆ ಬರೋಣ. ಈಗ 2 ಸಬ್ಜೆಕ್ಟ್ ಡೈಲಿ ಹೇಳ್ತಾ ಇದ್ದೀನಿ ನಾನು. ಒಂದು ಸತ್ಯವಾಗಿರ್ತಕ್ಕಂಥ ಜ್ಯೋತಿಷ್ಯ, ಇನ್ನೊಂದು ಕಾಂಪೌಂಡರ್ ಜ್ಯೋತಿಷ್ಯ. ಎರಡನ್ನೂ ನಾನು ಮಿಕ್ಸ್ ಹೇಳ್ತಾರೆ ಅಂತ ಗೊತ್ತಾಗ ಕಂಪ್ಯಾರಿಸನ್ ಗೊತ್ತಾಗುತ್ತೆ. ಅವಾಗ ಯಾವಾಗ ಶನಿ 12ನೇ ಮನೇಲಿ ಕೂತ್ಕೊಳ್ತಾನೆ, 19 ವರ್ಷ, ಶನಿ ಅಂದರೆ ನಿರಂತರವಾಗಿ ದುಡ್ಡು ಲಾಸ್ ಆಗ್ತಾ ಇರುತ್ತೆ. ಆ ನಿರಂತರ ಅನ್ನೋ ವರ್ಡಿಂದ ಏನಾಗಿದೆ, ಶನಿನ ಕೆಟ್ಟವ್ರು ಮಾಡಿಬಿಟ್ಟಿದ್ದಾರೆ. ಶನಿ ಏನಾದ್ರು 11ನೇ ಮನೇಲಿದ್ದರೆ ನಿಮಗೆ ನಿರಂತರವಾಗಿ ದುಡ್ಡು ಸ್ಲೋವಾಗಿ ಬರ್ತಾ ಇರುತ್ತೆ. ಒಂದೇ ಪ್ರಾಬ್ಲಮ್ ಏನು ಅಂದರೆ ಫಾಸ್ಟಾಗಿ ಬರಲ್ಲ. ಸ್ಲೋ ಅಂದರೆ ಇವಾಗ 2,000 ಅದು ಇನ್ಕ್ರೀಸ್ ಆಗಬೇಕು ಅಂತ ಏನಿಲ್ಲ. ಇವತ್ತು 2,000, ತಿಂಗಳ 2,000, 5 ವರ್ಷದಿಂದ 2,000 ರೆಗ್ಯುಲರಾಗಿ ಬರ್ತಾ ಇದೆ. ಇನ್ಕ್ರೀಸ್ ಆಗಲ್ಲ, ಅದು ಶಾರ್ಟ್ ಟರ್ಮ್ ಇಲ್ಲ. ನಿಧಾನಕ್ಕೆ ಒಂದು 5 ವರ್ಷ ಆದಮೇಲೆ 2,000 3,000, 10 ವರ್ಷ ಆಗೋಷ್ಟಕ್ಕೆ 4,000. ಒಂಥರ ನಾವೊಂದು ಗೌರ್ಮೆಂಟ್ ಕೆಲಸಕ್ಕೆ ಸೇರಿದ್ದೀವಿ ಸರ್, ನಾವು ಸೇರಿದಾಗ 150 ರೂಪಾಯಿ ಇತ್ತು, ರಿಟೈರ್ಡ್ ಆದಾಗ 40,000 ಆಯಿತು ಅಂತಾರಲ್ಲ, ಆ ಥರ ನಿಧಾನ ನಿರಂತರ ಸ್ಲೋವಾಗಿ ಡೆವಲಪ್ ಆಗುತ್ತೆ. ಪಾಸಿಟಿವ್ ಹೌಸಸ್ಸಲ್ಲಿದ್ದರೆ ನಿಮಗೆ ಪರ್ಮನೆಂಟ್ ಇರುತ್ತೆ, ಬೇರೆ ಥರ ಆಡಲ್ಲ, ಬೇರೆ ಗ್ರಹಗಳ ಥರ ಆಡಲ್ಲ, ಸಡನ್ನಾಗಿ ಕೊಟ್ಬಿಡೋದು. ಎಸ್ಪೆಷಲಿ ನನ್ನ ಅನುಭವದ ಪ್ರಕಾರ ಮಂಗಳ ಮತ್ತು ಗುರುನೂ ಕೂಡ ಟು ಸಮ್ ಎಕ್ಸ್ಟೆಂಟು, ಮತ್ತು ಇನ್ನೊಂದು ಗ್ರಹ ಕೇತು ಎಸ್ಪೆಷಲಿ, ಇವ್ರು ಸಿಕ್ಕಾಪಟ್ಟೆ ಕೊಟ್ಬಿಡ್ತಾರೆ. ಸಡನ್ನಾಗಿ ಒಂದು ಜಾಬ್ಗೆ ಹೋದ್ರು, ಇವನು ಅವಾಗ ತಾನೇ ಫ್ರೆಶರು, 50,000 ಕೊಡ್ತೀವಯ್ಯ ಸೇರ್ಕೊತೀನೋ, 50,000 ಅನುಭವನೇ ಇಲ್ಲ, ಸೇರ್ಕೊಂಬಿಡೋದು. 6 ತಿಂಗಳಷ್ಟೇ, ಪರ್ಫಾರ್ಮ್ ಮಾಡ್ತಾ ಇಲ್ಲ, ಗೆಟ್ ಔಟ್. ಅದೇ ಶನಿಲ್ ಬಂದವನು ನೋಡಪ್ಪ 10,000 ಕೊಡ್ತೀವಿ ಸೇರ್ಕೊಳ್ತೀಯಾ, 5 ತಿಂಗಳು 6 ತಿಂಗಳಾಗೋಷ್ಟಕ್ಕೆ ಒಂದು 25,000-30,000 ಬರ್ತಾನೆ. ಹಾಗೆ 1 ವರ್ಷ ಆಗೋಷ್ಟಕ್ಕೆ ಅವನಿಗೆ ಒಂದು 40,000-50,000 ಬರ್ತಾನೆ. 5 ವರ್ಷ ಆಗೋಷ್ಟಕ್ಕೆ 1 ಲಕ್ಷಕ್ಕೆ ಹೋಗ್ತಾನೆ. ಶನಿ ಅಂದರೆ ಇದೇ ಥರ ಸ್ಲೋ, ಮಂದ, ನಿಧಾನ ಸ್ಲೋ. ಸೊ ಆ ಕಾರಣದಿಂದನೇ ಶನಿನ ಮಂದ ಅಂತ ಕರೆದಿದ್ದಾರೆ, ಸ್ಲೋ ಅಂತ ಕರೆದಿದ್ದಾರೆ. ಆದರೆ ಪ್ರಾಬ್ಲಮ್ ಅಂತ ಕರೆದಿಲ್ಲ ಶಾಸ್ತ್ರದಲ್ಲಿ. ಪ್ರಾಬ್ಲಮ್ ಅಂತ ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ. ಯಾಕಂದರೆ ಎಲ್ಲರಿಗೂ ಫಾಸ್ಟ್ ಬೇಕಲ್ವ ಲೈಫು. ಇವತ್ತು ಫಾಸ್ಟ್ ಫುಡ್ಡಲ್ಲಿರೋದು, ಫಾಸ್ಟ್ ಆಗಬೇಕಲ್ಲ ಅಲ್ವಾ? ಫಾಸ್ಟಾಗಿ ತಿನ್ನಬೇಕು, ಫಾಸ್ಟಾಗಿ ಕಾಯಿಲೆ ಬರಬೇಕು, ಫಾಸ್ಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು, ಫಾಸ್ಟಾಗಿ ಸತ್ತೋಗ್ಬೇಕು. ಕರೆಕ್ಟ್ ಅಲ್ಲ? ಎಲ್ಲ ಫಾಸ್ಟ್ ಎಲ್ಲ ಫಾಸ್ಟಾಗಿ ಮದುವೆ ಆಗಬೇಕು, ಫಾಸ್ಟಾಗಿ ಲವ್ ಮಾಡಬೇಕು, ಫಾಸ್ಟಾಗಿ ಡಿವೋರ್ಸ್ ಆಗಬೇಕು, ಫಾಸ್ಟಾಗಿ ಇನ್ನೊಬ್ರು ಸಿಗಬೇಕು, ಎಲ್ಲ ಫಾಸ್ಟ್ ಫುಡ್ ಲೈಫು ಹಿಂಗೆ. ಸೊ ಹಾಗೆ ಶನಿ ಪಾಪ ಏನು ಮಾಡೋಕ್ಕಾಗತ್ತೆ, ಅದನ್ನೆಲ್ಲ ಉಲ್ಟಾ ಮಾಡ್ಕೊಳ್ಳಿ, ಫಾಸ್ಟ್ನ ಸ್ಲೋ ಮಾಡ್ಕೊಳ್ಳಿ. ಸ್ಲೋ ಆಗಿ ತಿನ್ನಬೇಕು, ಸ್ಲೋ ಆಗಿ ಮದುವೆ ಆಗಬೇಕು, ಸ್ಲೋ ಆಗಿ ಡಿವೋರ್ಸ್. ನೋಡಿ, ಇದನ್ನು ಶನಿನೇ. ಸೊ ಡಿವೋರ್ಸ್ ಕಾಂಬಿನೇಷನ್ ಬಂದರೆ ಎಳೆದಾಡುತ್ತೆ. ಈ ಕಡೆ ಒಳ್ಳೇದಕ್ಕೂ ಚೆನ್ನಾಗಿದೆ, ಕೆಟ್ಟದ್ದಕ್ಕೂ ಚೆನ್ನಾಗಿಲ್ಲ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು ಎಲ್ಲರೂ, ತುಂಬ ಜನ. ಸೊ ಸ್ಯಾಟರ್ನ್ ಈಸ್ ಎ ಪ್ಲಾನೆಟ್ ಆಫ್ ಎಕ್ಸ್ಟ್ರೀಮ್ಸ್. ಆ್ಯಕ್ಚುಲಿ ಸ್ಯಾಟರ್ನ್ ಈಸ್ ಎ ಪ್ಲಾನೆಟ್ ಆಫ್ ಎಕ್ಸ್ಟ್ರೀಮ್ಸ್. ದೇ ಗಿವ್ ಎಕ್ಸ್ಟ್ರೀಮ್ ರಿಸಲ್ಟ್ ಬೇಸ್ಡ್ ಆನ್ ದಿ ಹೌಸ್ ರಿಸಲ್ಟ್. ಎಕ್ಸ್ಟ್ರೀಮಾಗಿ ಕೊಟ್ಬಿಡ್ತಾನೆ. ಶನಿ ಏನಾದರೂ 4ನೇ ಮೇಲೆ ಕುತ್ಕೊಂಡ್ಬಿಟ್ರೆ
ಮನೆ ಬಿಲ್ಡಿಂಗು ಎಲ್ಲ ದೊಡ್ಡ ಕೊಡ್ತಾನೆ, ನಿಧಾನ ಒಂಥರ ರಾಮಯ್ಯ ಇದಿರುತ್ತಲ್ಲ, ಯಾವುದೋ ಹೇಳ್ತಾ ಇರ್ತಾರೆ, ಆ ರಾಮಯ್ಯ ಅವ್ರಿಗೇನೋ ಮೋಸ್ಟ್ಲಿ ಶನಿನೇ ಇರಬೇಕು ಅನ್ಸುತ್ತೆ. ಅವ್ರು ಕಟ್ತಾನೇ ಇದ್ರಂತಲ್ಲ ಲೈಫ್ ಲಾಂಗು. ಅವ್ರು ಅವರು ಉಸಿರಾಡಬೇಕು ಅಂದರೆ ಕಟ್ಟಬೇಕಂತೆ ಮನೆಗಳನ್ನ. ಉಸಿರಾಟ ಕಟ್ಟೋ ನಿಲ್ಸಿದ್ರೆ ಉಸಿರಾಟ ನಿಂತೋಗ್ಬಿಡುತ್ತಂತೆ. ಎಲ್ಲ ಮೋಸ್ಟ್ಲಿ ಶನಿ ಇರುತ್ತೆ ಅನ್ಸುತ್ತೆ. ಹುಟ್ಟಿದಾಗ್ಲಿಂದನೂ ಕಟ್ತಾನೆ ಇದ್ರಂತೆ, ಕಟ್ಟಿ 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 ರಾಜರ ಆ ಥರ ಎಲ್ಲೋ ಶನಿ ಇತ್ತು ಅಂತ ಅನ್ಸುತ್ತೆ. ಶನಿನೂ ಕೂಡ ಬಿಲ್ಡಿಂಗಿಗೆ ಮತ್ತು ಭೂಮಿಗೆ ಕಾರಕ. ಮಂಗಳ ಹೇಗೆ ಕಾರಕನೋ, ಸಿಗ್ನಿಫಿಕೇಟರ್ಸ್ ಅಂತ ನಾವು ಕರಿತೀವಿ, ಅಲ್ಲಿ ನಮಗೆ ಶನಿನೂ ಕೂಡ ಕಾರಕ ಆಗ್ತಾನೆ. ಸೊ ಸ್ಯಾಟ್ರನ್ನ ದಯವಿಟ್ಟು ಬ್ಲೇಮ್ ಮಾಡಬೇಡಿ. ಎಲ್ಲಿ ಮನೇಲಿ ಕೂತಿದ್ದೋ ಅಲ್ಲಿ ಬ್ಲೇಮ್ ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಸುಮ್ಮನೆ ನಿಮ್ಗೆ ಗೊತ್ತಿಲ್ಲದೆ ಲಗ್ನದಿಂದ ಶನಿ ಎಲ್ಲಿ ಕೂತಿದ್ದಾನೆ ಅಂತ ಏನಾದ್ರು ಬ್ಲೇಮ್ ಮಾಡಿದ್ರೆ ಆವಾಗಲೇ ಶನಿ ವಕ್ರದೃಷ್ಟಿ 3ನೇ ಮನೆ, 7ನೇ ಮನೆ, 10ನೇ ಮನೆಗೆ ಡೆಬಕಲ್ ಮಾಡಿಬಿಡ್ತಾನೆ. ಅಂದರೆ ಯಾವಾಗ 12ನೇ ಮನೇಲಿ ಕೂತಿರ್ತಾನೆ ವೇದದಲ್ಲಿ, ಅಲ್ಲಿಂದ 2ನೇ ಮನೆ ನೋಡ್ತಾನೆ, ದುಡ್ಡು ಬರೋದನ್ನು ನಿಲ್ಲಿಸ್ತಾನೆ. ಅಲ್ಲಿಂದ 6ನೇ ಮನೆ ನೋಡ್ತಾನೆ, ಅಲ್ಲಿ ನಮಗೆ ಕೆಲಸದಲ್ಲಿ ನಿಧಾನ ಮಾಡ್ತಾನೆ. ಅಲ್ಲಿಂದ ನೆಕ್ಸ್ಟ್ ಯಾವ್ದು ನೋಡ್ತಾನೆ, ಅಲ್ಲಿಂದ 10ನೇ ಮನೆ ನೋಡ್ತಾನೆ. 10ನೇ ಮನೆ ನೋಡ್ಬೇಕಾದ್ರೆ 9ನೇ ಮನೆ ನೋಡಿದಾಗ ತಂದೆಯಿಂದ ಬರ್ತಕ್ಕಂಥ ವಿಚಾರ ಅಲ್ಲಿ ಸ್ಟಾಪ್ ಆಗುತ್ತೆ. 12ನೇ ಮನೆಗೆ ಅಲ್ಲಿಂದ ನಾವು 10 ಅಂತ ಹೋದಾಗ ಸ್ವಲ್ಪ ರಿವರ್ಸ್ ಹೋಗುತ್ತೆ. ರಿವರ್ಸ್ ಹೋದಾಗ ಅಲ್ಲಿ ನಮಗೆ ತಂದೆಯ ಸ್ಥಾನ ಬರುತ್ತೆ ಲಗ್ನದಿಂದ. ಸೊ ಹಾಗೆ ಅದಕ್ಕೋಸ್ಕರನೇ ಸೂರ್ಯನಿಗೂ ಶನಿಗೂ ಆಗಲ್ಲ ಅಂತ ಹೇಳ್ತಾ ಇದ್ರು. ಯಾಕಾಗಲ್ಲ ಅಂತಂದರೆ, ಫಸ್ಟ್ ಆಫ್ ಆಲ್ ಅವ್ರು ದೂರ, ಸೂರ್ಯನ ಬೆಳಕು ಶನಿ ಮೇಲೆ ಬೀಳಲ್ಲ. ಸೊ ಶನಿ ಬೆಳಕು ತುಂಬ ದೂರ ಇರೋದು, ಬೀಳೋದ್ರಿಂದ ತುಂಬ ಡಿಲೇ. ಆ್ಯಕ್ಚುಲಿ ಒಂದು ಸೈನ್ಸ್ ಪ್ರಕಾರ ಸೂರ್ಯನ ಬೆಳಕಿದೆಯಲ್ಲ, ಆ ಬೆಳಕು ಹೆಚ್ಚು ಕಮ್ಮಿ ಸೂರ್ಯನಿಂದ ಹೊರಟಿರ್ತಕ್ಕಂಥ ಬೆಳಕು ಇವಾಗ ಸೂರ್ಯನಿಂದ ಹೊರಟಿದೆ, ಶನಿಗ್ರಹ ರೀಚ್ ಆಗಕ್ಕೆ ಭೂಮಿಗೆ 8 ನಿಮಿಷ ಬೇಕು. 8 ನಿಮಿಷ. ಅದೇ 8 ನಿಮಿಷನ ನಾವು 1.5 ಗಂಟೆ ಆಗುತ್ತೆ ಹೆಚ್ಚು ಕಮ್ಮಿ ಶನಿನ್ ರೀಚ್ ಆಗುತ್ತೆ. ಸೂರ್ಯ ಉದಯ ಆಗಿದ ತಕ್ಷಣ ಬೆಳಕೆ ಕಾಣಿಸ್ತಾ ಇಲ್ಲಲ್ಲಪ್ಪ, ಸೂರ್ಯ ಉದಯ ಆಗೋಗಿದೆ. ನಾವು ಶನಿ ಗ್ರಹದ ಮೇಲೆ ಕೂತಿದ್ದೀವಿ ಅನ್ಕೊಳ್ಳಿ, ಸೂರ್ಯ ಉದಯ ಆಗೋಗಿದೆ ಶನಿ ಗ್ರಹದ ಮೇಲೆ. ಉದಯ ಆದಾಗ ಏನು ಕಾಣಿಸ್ತಾ ಇಲ್ಲ, ಸುಮ್ಮನೆ ಏನೋ ವೈಟ್ ಲೈಟ್ ಇದೆ ಅಷ್ಟೇ. ಫುಲ್ ಕಂಪ್ಲೀಟ್ ಬೆಳಕು ತಗೊಳ್ಸೋಕೆ 1.5 ಅವರ್ ಬೇಕು ಅಲ್ಲಿಗೆ. ಲೈಟ್ ಟ್ರಾವೆಲ್ಸ್ ಟೈಮಿಂಗ್ಸ್ ಅಷ್ಟು ಬೇಕು, 90 ಮಿನಿಟ್ಸ್ ಟು 1.5 ಅವರ್ ಬೇಕು. ಅಷ್ಟು ರೀಚ್ ಆಗಬೇಕು ಅಂದರೆ ಅಷ್ಟು ದೂರ ಇದೆ. ಅವರಿಬ್ಬರು ರೀಚ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಸೂರ್ಯನಿಗೂ ಶನಿಗೂ ಆಗಬರಲ್ಲ ಅಂತ ಕಥೆಗಳು ಹೇಳಿರೋದು, ಮತ್ತು ವಿಜ್ಞಾನಕ್ಕೂ ನಾವು ಜೋಡಿಸ್ಬೇಕಾಗತ್ತೆ. ಸೊ ಆ ಕಾರಣದಿಂದನೇ ಇರೋದು. ಆದರೆ ಶನಿಗೆ ಸೂರ್ಯನಿಗೂ ಆಗಲ್ಲ ಅಂತ ಹೇಳ್ತಾರಲ್ಲ, ಅದು ನಾನು ಒಪ್ಪಲ್ಲ. ಯಾಕೆಂದರೆ ಆ ಒಂದು ಸೂರ್ಯನ ಒಂದು ಬೆಳಕು ಶನಿ ಮೇಲೆ ಬಿದ್ದೇ ಬೀಳುತ್ತೆ. ಓಕೆ, ಸೂರ್ಯನಿಗೂ ಶನಿಗೂ ಆಗಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್ ಏನಿದೆ ಅಂತಂದರೆ, ಯಾವ ಮನೇಲಿ ಕೂತಿದ್ದಾನೆ ಆ ಮನೆ 12ನೇ ಮನೆ ಆಗಿದ್ದರೆ ಸೂರ್ಯಂದು, ಅವಾಗ ಆಗಲ್ಲ ಅನ್ಬೋದು. ಸುಮ್ಮನೆ ಸೂರ್ಯನಿಗೂ ಶನಿಗೂ ಆಗಬರಲ್ಲ ಅಂತ ಹೇಳಿ ಇದು ಬರಲ್ಲ. ಯಾಕೆ ಅಂತಂದರೆ ತುಂಬ ಬಿಸಿಲು ಜಾಸ್ತಿ, ಯಾವುದು ಸೂರ್ಯ, ಕಾವು ಜಾಸ್ತಿ, ಹೀಟ್ ಜಾಸ್ತಿ. ಶನಿ ಅತ್ಯಂತ ದೂರದಲ್ಲಿದ್ದಾನೆ, ಅವನಿಗೆ ಬಿಸಿಲೇ ಬೀಳಲ್ಲ. ಸೊ ಅದನ್ನು ಅದು ಕಪ್ಪು ಅಂತ ಅದಕ್ಕೆ ಹೇಳಿರೋದು. ಯಾವ್ದಾದ್ರು ಬೆಳಕು ಬಿದ್ದಿಲ್ಲ ಅಂದರೆ ಯಾವ ಕಲರು? ಕಪ್ಪು ಕಲರ್, ಕತ್ಲೆನೇ ಇರುತ್ತೆ. ಅಷ್ಟೇ ಅಲ್ವಾ? ಜನ ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ ಅಲ್ವಾ? ಯಾವುದೂ ಇಲ್ಲ ಅಂದರೆ ಏನೋ ಒಂದು ಇಟ್ಟಿರ್ತೀವಿ, ಕತ್ಲೆಲಿ ಬೆಳ್ಳಿಗಿರೋರು ಕರ್ಗೆ ಕಾಣಿಸೋದು. ಲೈಟ್ ಹಾಕಿದ ಮೇಲೆ ಇವ್ರು ಬೆಳ್ಳಿಗಿದ್ದಾರೆ ಅಂತ ಹೇಳ್ತಾರೆ, ತುಂಬ ಬಿಳಿ ಜಿರಳೆ ಅಂತ ಹೇಳ್ತಾರೆ. ಲೈಟ್ ಆಫ್ ಮಾಡಿ, ಬ್ಲ್ಯಾಕೆ, ದಟ್ಸ್ ಇಟ್. ಲೈಟ್ ವಿಚ್ ಇಸ್ ಫಾರ್ ವಿ ಕಾಲ್ ಇಟ್ ಆಸ್ ಬ್ಲ್ಯಾಕ್ ಅಷ್ಟೇ. ಯಾವ ಮನೇಲಿ ಇರ್ತಾನೆ ಆ ಮನೆ ಮೇಲೆ ಶನಿ ಡಿಪೆಂಡ್ ಆಗುತ್ತೆ ಅಷ್ಟೇ. ಮುಂದುವರ್ಸೋಣ ಗುರುಜಿ, ಒಂದು ಬ್ರೇಕ್ ತಗೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅಲ್ಲಿ ನೀವೇನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ,
ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶಯಂತ್ರ. ಈ ಕೈಲಾಶಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ 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 ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿಂದ ಫೋನ್ ಮಾಡ್ತಾ ಇರೋದು. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು, ಏನ್ ಕೇಳಬೇಕಿತ್ತು? ಆ ಮೊಮ್ಮಗಳ ಬಗ್ಗೆ ಕೇಳಕ್ಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 15/11/2024. 15/11/2024. ಸಾಯಂಕಾಲ 15/11/2024 ಸಾಯಂಕಾಲ 6 ಗಂಟೆ 3 ನಿಮಿಷ. ಓಕೆ. ಹುಟ್ಟಿದೂರು? ಬೆಂಗಳೂರಮ್ಮ. ಸರಿ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಮತ್ತೆ ಆರೋಗ್ಯ ಸಮಸ್ಯೆ ಸರ್. ಪಾಪುಗೆ 3 ತಿಂಗಳಿಂದ ಮತ್ತೆ ಯೂರಿನರಿ ಇನ್ಫೆಕ್ಷನ್ ಇತ್ತು. ಆರಾಮಾಗಿ ಹಿಂಗೆ ಅಂತ ಕೇಳೋಣ ಅಂತ ಮಾಡಿದ್ವಿ. ಓಕೆ. ಶುಕ್ರದಶ ನಡೀತಾ ಇದೆ. 2024 ಜೂನ್ ಆದ ನಂತರ ಬುಧ 2025 ನವೆಂಬರ್ 26 ಚಂದ್ರ. ಶುಕ್ರ ಬುಧ ಚಂದ್ರನ ಒಂದು ಕಾಂಬಿನೇಷನ್ ನೋಡಬೇಕು. ಶುಕ್ರ ಬುಧನ ಚಂದ್ರನ ಒಂದು ಕಾಂಬಿನೇಷನ್ ನೋಡಿ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಶುಕ್ರ 8ನೇ ಮನೆ ತೋರಿಸ್ತಾ ಇದೆ, ಆರೋಗ್ಯದಲ್ಲಿ ಸಮಸ್ಯೆ ಅಂತ ತೋರಿಸ್ತಾ ಇದೆ, ಆದರೆ ಅಷ್ಟು ಮೇಜರ್ ಇಲ್ಲ. ಚಂದ್ರಭುಕ್ತಿಲಿ 12/8 ತೋರಿಸ್ತಾ ಇದೆ. ಮುಂದೆ ಬರ್ತಕ್ಕಂಥದ್ದು ಕಮ್ಮಿ ಆಗುತ್ತೆ. 12/8 ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ. 8ನೇ ಮನೆಯಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಶುಕ್ರ. ಮೊಸರನ್ನು ನಿವಾಳಿಸ್ಬಿಟ್ಟು ಮಗುಗೆ ಮೊಸರು ತಗೊಳ್ಳಿ, ನಿವಾಳಿಸಿ, ಒಂದು 4-5 ಪ್ಯಾಕೆಟ್ ಸೇರಿಸಿ ನಿವಾಳಿಸಿ, ಮಗುಗೆ 13 ಸತಿ ನಿವಾಳಿಸಿ. ಯಾರು ಬಡವರಿಗೆ ದಾನ ಮಾಡಿ. ಮೊದಲು ಸಾಧ್ಯವಾದರೆ 9 ಮುಖದ ರುದ್ರಾಕ್ಷಿ ಅವ್ರ ಹತ್ರ ಇಡಬೇಕು. ತಾಯಿ ಆಗಿರ್ತಕ್ಕಂಥವರು ಓಂ ಕೆಂ ಕೇತುವೆ ನಮಃ
ಈ ಮಂತ್ರನ ಮಗುನ ಮಲಗಿಸ್ಕೊಂಡು ಅಥವಾ ಹತ್ರದಲ್ಲಿ ಒಂದು ಇಟ್ಕೊಂಡು ಒಂದು 108 ಸತಿ ಪ್ರತಿ ದಿವಸ 108 ಸತಿ ತಲೆ ಮುಟ್ಕೊಂಡು ಅಥವಾ ಮೈ ಮುಟ್ಕೊಂಡು ಅಲ್ಲಿ ಮಗುದು ಓಂ ಕೆಂ ಕೇತುವೆ ನಮಃ ಅಂತ ಹೇಳಿ ಸಕ್ಸಸ್ಫುಲ್ ಆಗಿರುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆಯಿಂದ ಕರೆ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 8/6/2002. ಓಕೆ, ಲೋಲಾಕ್ಷಿ, ಹೆಸರು ಲೋಲಾಕ್ಷಿ. ಹಾಂ, ಬೆಳಗ್ಗೆ ಶನಿವಾರ ಬೆಳಗಿನ ಜಾವ 3:46 ಮೇಡಮ್. ಹುಟ್ಟಿದೂರು ದಾವಣಗೆರೆ ಮೇಡಮ್. ಏನ್ ಪ್ರಶ್ನೆ ಇದೆ ಕೇಳಿ ಸರ್. ಕೆಲಸದ ಬಗ್ಗೆ ಕೇಳಬೇಕು ಮೇಡಮ್. ಹಲೋ, ಮಾತಾಡಿ ಗುರುಜಿ. ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. ಮಗಳ ಬಗ್ಗೆ ಕೇಳಬೇಕಾಯ್ತು. ಎಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಮಾಡಿ 1 ಇಯರ್ ಮೇಲಾಯ್ತು. ಕೋರ್ಸ್ ಮಾಡ್ತಾ ಇದ್ಲು, ಜಾಬ್ ಆಗ್ತಾ ಇಲ್ಲ. ಅದಕ್ಕೆ ಕೆಲಸದ ಬಗ್ಗೆ ಕೇಳ್ಬೇಕಂತ ಮಾಡಿದೆ ಗುರುಜಿ. 2ನೇ ಮನೆ 8ನೇ ಮನೆ ತೋರಿಸ್ತಾ ಇದೆ ಸಿಸ್ಟಮ್ ಅಲ್ಲಿ, ಅಂತರ್ಭುಕ್ತಿಯಲ್ಲಿ. ಈ ಅಂತರ್ಭುಕ್ತಿಯ ವಿಚಾರ ಬಂದಾಗ ಬುಧ ಭುಕ್ತಿ ಮುಗಿದು ಕೇತು ಅಂತರ್ಭುಕ್ತಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಚಂದ್ರ 2026 ಆಗಸ್ಟ್ವರೆಗೂ ಕೂಡ ಗುರು ಇದೆ. ಇಲ್ಲಿ ಕೇತುವಿನ ಕಾಂಬಿನೇಷನ್ನು ಡಿಸೆಂಬರ್ ಮುಗಿದು ಮತ್ತೆ ನಮಗೆ ಶುಕ್ರ ಮತ್ತು ಸೂರ್ಯ 2026 ಮಾರ್ಚಿಂದ ಏಪ್ರಿಲ್ ಒಳಗಡೆ ಕೆಲಸ ಸಿಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ನಿಧಾನ ಇದೆ, ಟ್ರೈ ಮಾಡ್ತಾ ಇರಿ. ಏನೂ ರೀತಿ ತೊಂದರೆ ಏನೇನಿಲ್ಲ, ಸಿಗುತ್ತೆ, ಆರಾಮಾಗುತ್ತೆ, ಕೆಲಸ ಸಿಗುತ್ತೆ. ಓಕೆ, ಮಾರ್ಚಿಂದ ಏಪ್ರಿಲ್. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಜನಕ್ಕೆ ತುಂಬಾನೇ ಕನ್ಫ್ಯೂಷನ್ ಇದ್ದಿದ್ದ ಒಂದು ವಿಚಾರದ ಬಗ್ಗೆ ಬಹಳ ಕ್ಲಾರಿಟಿ, ಏನು ಜ್ಯೋತಿಷ್ಯ ಜೊತೆಗೆ ಸೈನ್ಸ್ ಎರಡೂ ಸೇರಿ ತುಂಬಾ ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಶನ್ ಅನ್ನ ಕೊಟ್ರಿ. ಹಾಗೆ 26ನೇ ತಾರೀಕು ನಮ್ಮ ಫ್ರೀ ಕ್ಲಾಸಸ್ ಇದೆ, ಜಾಯ್ನ್ ಆಗಿ. ಜ್ಯೋತಿಷ್ಯ ಭಾಳ ಸುಲಭ. ತುಂಬ ಜನಕ್ಕೆ ಜಾಬ್ ಯಾವಾಗ ಸಿಗುತ್ತೆ ಅಂತ ಕೇಳಿದ್ರೆ, ಇವಾಗ ಅವ್ರ ಮಗಳೋ ಅವರೋ ಕಲ್ತ್ರೆ ಇವತ್ತು ಜಾಬ್ ಸಿಗೋದು ಕೇಳ್ತಾರೆ, ನಾಳೆ ಪ್ರಮೋಷನ್ ಯಾವಾಗ ಅಂತ ಕೇಳ್ತಾರೆ, ನಾಳೆ ಚೇಂಜ್ ಆಫ್ ಜಾಬ್ ಯಾವಾಗ ಅಂತ ಕೇಳ್ತಾರೆ, ಆಮೇಲೆ ಮದುವೆ ಯಾವಾಗ ಅಂತ ಕೇಳ್ತಾರೆ. ಇಷ್ಟಕ್ಕೂ ಕೂಡ ಜಸ್ಟ್ 7,000 ರೂಪಾಯಲ್ಲಿ ನಿಮ್ಮ ಜೀವನದ ಬಗ್ಗೆ ಚೆನ್ನಾಗಿ ತಿಳ್ಕೊಬೋದು. 7,000 ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಜ್ಯೋತಿಷ್ಯದ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದೀರಾ? ಸ್ವಲ್ಪ ತಿಳ್ಕೊಳ್ಳಿ. ಒಂದು ಹೇಳ್ತೀನಿ, ಯಾರ್ಯಾರು ಕಾಲ್ ಮಾಡ್ತಾರೆ ನಿಮಗೆಲ್ಲ ಒಂದು ಹಿತವಚನ ಹೇಳ್ತಾ ಇದ್ದೀನಿ, ಕೇಳಕ್ಕೆ ಜಾಸ್ತಿ ಹೋಗಬೇಡಿ ಯಾರ ಹತ್ರನೂ. ನಿಮ್ಮ ಜೀವನ ನೀವೇ ನೋಡಿಕೊಂಡು ಮುಂದುವರಿಸಿ, ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಇಲ್ಲಾಂದರೆ ಒದ್ದಾಡ್ತಾ ಇದ್ದಾರೆ ಅವರು, ಕೆಲಸ ಸಿಕ್ಕಿಲ್ವಲ್ಲ, ಒದ್ದಾಡಿ, ಇನ್ನೂ ಚೆನ್ನಾಗಿ ಒದ್ದಾಡಿ. ಈಗ ಮಾರ್ಚ್ ಹೇಳ್ತೀನಿ, ಸಿಕ್ಕಾದ್ಮೇಲೆ ನಂಬ್ತಾರೆ. ಸರ್ವೇ ಜನ ಸುಖಿನೋ ಭವಂತು. ವಿಶ್ವದೆಲ್ಲೆಡೆಯಿಂದ ಗುರುಜಿ ಅವರಿಂದ 65,000 ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಬಗ್ಗೆ ಗುರುಗಳ ಬಗ್ಗೆ ಕೇಳಿದ್ದೆ, ಬಟ್ ಇಷ್ಟೊಂದು ಈಸಿಯಾಗಿ ಹೇಳ್ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ರಾಶಿಗಳು, ನಕ್ಷತ್ರಗಳು ಮತ್ತು ಅದರಲ್ಲಿರೋ ಪಾದಗಳು ಬೇರೆಯವ್ರನ್ನೆಲ್ಲ ನೋಡಿದಾಗ, ಜಸ್ಟ್ ಯೂಟ್ಯೂಬಲ್ಲಿ ಈ ಥರ ಎಲ್ಲ ನೋಡಿದಾಗ ಅದೆಲ್ಲ ತುಂಬ ಟಫ್ ಆಗಿರುವಂಥದ್ದು ಅಂತ ಅಂದ್ಕೊಂಡಿದ್ವಿ. ಬಟ್ ಗುರುಗಳು, ದಿನೇಶ್ ಗುರುಗಳು ಹೇಳೋದು ನೋಡಿದರೆ ನಮಗೆ ಇಲ್ಲಿವರೆಗೂ ನಾನು ಆಸ್ಟ್ರಾಲಜಿ ಅಂತ ಗೊತ್ತಿರಲಿಲ್ಲ. ನನಗೆ ಎಲ್ಲೂ ಈ ಮುಂಚೆ ಕೂಡ ನಾನು ಕಲ್ತಿಲ್ಲ, ಇದೇ ಫಸ್ಟ್ ನಾನು ಕಲ್ತಿರೋದು. ಬಟ್ ನನಗೆ ದಿನೇಶ್ ಗುರುಗಳು ಸಿಕ್ಕಿರೋದು ತುಂಬ ಪುಣ್ಯ ಅಂತಲೇ ಅನ್ಕೋತೀನಿ. ಯಾಕಂದರೆ ಬೇರೆ ಕಡೆ ಹೋದರೆ ಇಷ್ಟೊಂದು ಈಸಿಯಾಗಿ ನಾನು ಕಲಿತಾ ಇರಲಿಲ್ಲ ಅನಿಸುತ್ತೆ. ಜ್ಯೋತಿಷ್ಯ ಅಂದ್ರೇ ತಲೆನೋವು, ತುಂಬ ಇನ್ಡೆಪ್ತ್ ಆಗಿರೋ ಸಬ್ಜೆಕ್ಟ್ ಅಲ್ವಾ ಅದು. ಸೊ ಇವಾಗ ಎಷ್ಟು ಈಸಿ ಅನ್ನಿಸ್ತಿದೆ ಅಂದರೆ, ನಮಗೆ ದಿನನಿತ್ಯದಲ್ಲಿ ಯಾವ ಥರ ನಮ್ಗೆ ಜ್ಯೋತಿಷ್ಯ ಹೆಲ್ಪ್ ಆಗುತ್ತೆ. ಆಮೇಲೆ ಜ್ಯೋತಿಷ್ಯ ಅಂದರೆ ಒಂಥರ ಮೌಢ್ಯ ಅಂತ ಅನ್ಕೋತಿದ್ವಿ, ಬಟ್ ಅದು ಸೈಂಟಿಫಿಕ್ ಆಗಿರುತ್ತೆ ಅನ್ನೋದು, ಯಾವ ಥರ ಸೈಂಟಿಫಿಕ್ ಆಗಿ ನೋಡಬೇಕು ಅನ್ನೋದನ್ನು ದಿನೇಶ್ ಗುರುಜಿನೇ ಹೇಳ್ಕೊಟ್ಟಿರೋದು. ನಿಜವಾಗ್ಲೂ ಈ ಥರ ಎಲ್ಲ ಪರಿಹಾರಗಳು ಯಾವ ಥರ ತಗೋಬಹುದು. ನನಗೆ ನಕ್ಷತ್ರ ನಾಡಿ ಬಗ್ಗೆ ಗುರುಗಳ ಬಗ್ಗೆ ಕೇಳಿದ್ದೆ.